ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಬಂಧುಗಳೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಹರಿಕಾರರಾದಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಎಲ್ಲ ನಮ್ಮ ಹಾವೇರಿ ಮಂಡಲದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಭಿನಂದನೆ. ಅದೇ ರೀತಿಯಾಗಿ ಹಾವೇರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಈಗ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಗೊಂದಲಗಳಿದ್ದವು, ಅನೇಕ ಸಮಸ್ಯೆಗಳಿದ್ದವು, ಭಿನ್ನಾಭಿಪ್ರಾಯಗಳಿದ್ದವು. ಅವನ್ನೆಲ್ಲ ಬದಿಗಿಟ್ಟು ತಾವೆಲ್ಲ ಹಗಲಿರುಳು ಶ್ರಮಿಸಿ 90,000 ಚಿಲ್ಲರ ಮತಗಳನ್ನು ಪಡೆಯುವಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಮ್ಮ ಬೊಮ್ಮಾಯಿ ಸಾಹೇಬರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಕೃತಜ್ಞತೆಗಳು. ಅದೇ ರೀತಿಯಾಗಿ ಇವತ್ತ ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಆಯ್ಕೆ ಆಗಿ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಮಹಾಶಕ್ತಿ ಬಂದಂತಾಗಿದೆ ಬಂಧುಗಳೇ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತ ಯಾವುದೇ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಕೇಳಿದಾಗ ಯಾರು ಅಷ್ಟೊಂದು ಗಮನ ತಗೊಳ್ತಾ ಇದ್ದಿಲ್ಲ. ಇವತ್ತ ನಮ್ಗೆ ಒಂದು ಆಣಿ ಬಲ ಬಂದಂತಾಗಿದೆ. ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರ ಕೆಲಸ ಯಾವ ರೀತಿ ಅಂದ್ರೆ ಎಲ್ಲ ಮಂತ್ರಿಗಳು, ಎಲ್ಲ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ವಿಭಿನ್ನವಾದಂತ ಕೆಲಸಗಳನ್ನು ಅವರು ಮಾಡಿದ್ದಾರೆ ರಾಜ್ಯದಲ್ಲಿ. ಬಂಧುಗಳೇ, ಅವರು ಇವತ್ತ ಈ ಹಿಂದೆ ಮೀಸಲಾತಿ ಕುರಿತ ಎಸ್ಟಿ ಸಮುದಾಯದವರು ಉಗ್ರ ಹೋರಾಟವನ್ನು ಮಾಡಿದರು. ಉಗ್ರ ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ಅವತ್ತ ಅವರ ಬೇಡಿಕೆ ಏನಿತ್ತಂದ್ರೆ 3% ಇದ್ದಂತ ಮೀಸಲಾತಿಯನ್ನ 7% ಮಾಡ್ರಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯವರು ಕೂಡ 15% ಇದ್ದನ್ನ 17% ಮಾಡ್ರಿ ಅಂತಕ್ಕಂಥ ಬೇಡಿಕೆ ಇತ್ತು. ಆದರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಈ ಒಂದು ಕೆಳವರ್ಗದ ದೀನ ದಲಿತರ, ಈ ಬಡವರ ಏಳಿಗೆಗಾಗಿ ಇವರು ಜನಸಂಖ್ಯೆ ಆಧಾರದ ಮೇಲೆ ಇವರಿಗೆ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಬೇಕಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಂತ ನಾಯಕರು ಯಾರಾದ್ರೂ ಇದ್ರೆ ಅದು ಬಸವರಾಜ ಬೊಮ್ಮಾಯಿ ಸಾಹೇಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಅದೇ ರೀತಿ ಇವತ್ತ ಒಳ ಮೀಸಲಾತಿ ಅದು ಜೇನುಗೂಡಾಗಿತ್ತು. ಈಗಾಗಲೇ ನಮ್ಮ ಅಣ್ಣವರು ಹೇಳಿದ್ರು, ಇದು ಜೇನುಗೂಡಿಗೆ ಕೈ ಹಾಕುವಂತ ಕೆಲಸವನ್ನ ಇಡೀ ಅನೇಕ ವಿಧಾನಸಭೆ ಸದಸ್ಯರು, ಮಂತ್ರಿಗಳು ವಿರೋಧ ಮಾಡಿದ್ರು. ಆದ್ರೂ ಕೂಡ ಅವರು ಪಕ್ಕಲಿಲ್ಲ, ಚಾಕ್ಲಿಲ್ಲ. ಯಾಕಂದ್ರೆ
ನಾನು ಕೂಡ ಒಬ್ಬ ತಹಸೀಲ್ದಾರ್ನ ಅಧಿಕಾರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೆ. ಇವತ್ತ ನಮ್ಮ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸೌಲಭ್ಯಗಳಿರ್ತವೆ ನಮ್ಗೆಲ್ಲರಿಗೂ ಗೊತ್ತು. ಅವತ್ತ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿದ್ದಿಲ್ಲ. ಬಟ್ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವತ್ತ ಬಿಲ್ಡಿಂಗ್ ತಗೊಳ್ಳೋದು, ಅವತ್ತ ಏನ್ ಬೇಕಪ್ಪ, ಏನು ಟೆಸ್ಟ್ ಕಿಟ್ಗಳು ಬೇಕು, ಆಕ್ಸಿಜನ್ ಬೇಕು, ಸಿಲಿಂಡರ್ಗಳು